ವೀಕ್ಷಕರೇ, ನಾನು ಈಗ ಎಕ್ಕೆ ಗಿಡದ ಗಣಪತಿಯನ್ನು ಈಗಾಗಲೇ ನಾನು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ಭಾಗ 1 ಆಯಿತು. ಈಗ ಎರಡನೇದು ನೋಡೋಣ. ಭಾಗ 1 ನೋಡಿಲ್ಲ ಅಂದರೆ ನೀವು ನೋಡಿ, ಇದು ಭಾಗ 2 ನೋಡೋಣ. ಈಗ ಭಾಗ 2 ಏನಪ್ಪ ಅಂದರೆ, ಗಣಪತಿ ಆದಮೇಲೆ ನೆಕ್ಸ್ಟ್ ಏನು ಅಂದಾಗ ಶಿವ. ಗಣಪತಿ ಆದಾಗ ಶಿವ ಅಂದ್ರೇನು? ಸಾಲಿಗ್ರಾಮ. ಮೊದಲನೇದಾಗಿ ಸಾಲಿಗ್ರಾಮಗಳ ಪರಿಚಯ ಮಾಡೋಣ. ಸಾಲಿಗ್ರಾಮಗಳಲ್ಲಿ ಯಾವ್ಯಾವ ರೀತಿ ಸಾಲಿಗ್ರಾಮಗಳು ನೋಡ್ಬೋದು? ಮೊದಲು ಲೋಕಲಾಗಿ ನೋಡೋಣ. ಸ್ವಲ್ಪ ಕೆಲವರೆಲ್ಲ ಮಾರಾಟ ಮಾಡ್ತಾರೆ, ನಾವಿಲ್ಲಿ ಲೋಕಲಾಗಿ ನೋಡೋಣ. ಶಿವನ ಸಾಲಿಗ್ರಾಮ ನೋಡಿ. ಶಿವನ ಸಾಲಿಗ್ರಾಮ ವೆರೈಟಿ ಇರುತ್ತೆ, ನೀವು ನೋಡ್ಬೋದು. ಭಾಗ 1ರಲ್ಲಿ ನಾನು ಬಿಳಿ ಎಕ್ಕೆ ಗಿಡದ ಗಣಪತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಭಾಗ 1 ನೀವು ನೋಡಿಲ್ಲ ಅಂದರೆ ನೋಡಿ. ಭಾಗ 1 ನೀವು ನೋಡಿಲ್ಲ ಅಂದರೆ ನೋಡಿ. ಭಾಗ 1ರಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ಬಿಳಿ ಎಕ್ಕೆ ಗಿಡದ ಗಣಪತಿ. ಇದು ಭಾಗ 1 ಆಯಿತು, ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗ ಭಾಗ 2 ಸಾಲಿಗ್ರಾಮ ಅಂದರೆ ಕಲ್ಲುಗಳು. ನೋಡೋಕ್ಕೆ ಯಾವ ರೀತಿ ಇರುತ್ತೆ? ಒಂದು ಕೋಳಿ ಮೊಟ್ಟೆ ಥರನೋ ಇರ್ತವೆ, ಶಿವಲಿಂಗ ಥರನೋ ಇರ್ತವೆ. ಇದನ್ನು ನಾವು ಸಾಲಿಗ್ರಾಮ ಅಂತೀವಿ. ಎಲ್ಲಿ ಸಿಗುತ್ತೆ? ಟಿಬೇಟ್, ಹೆಚ್ಚಾಗಿ ಟಿಬೇಟ್, ನೇಪಾಳ ನದಿಗಳಲ್ಲಿ. ಮಂಡಕಿ ನದಿ ಬರುತ್ತಲ್ಲ, ಗಂಡಕಿ ಎಲ್ಲಿ? ಗಂಡಕಿ ನದಿ ಬರುತ್ತೆ. ಗಂಡಕಿ ನದಿ ಎಲ್ಲಿ ಬರುತ್ತೆ? ನೇಪಾಳ. ಅಲ್ಲಿ ಈ ಒಂದು ಸಾಲಿಗ್ರಾಮಗಳು ವೆರೈಟಿ ಕಲರ್ ಬೇರೆ ಥರ ನಾನಾ ರೀತಿ ಟೈಪ್ ಸಾಲಿಗ್ರಾಮ ಸಿಗುತ್ತೆ. ಇದೇನು ಪ್ರಯೋಜನಕ್ಕೆ ಬರುತ್ತೆ ಸಾಲಿಗ್ರಾಮಗಳಂದರೆ? ಶಿವಶಕ್ತಿ, ಶಿವ ಪಾರ್ವತಿ, ಮಹಾಕಾಲೇಶ್ವರ, ಮಹಾಕಾಳಿ, ಭೈರವೇಶ್ವರ ಶಕ್ತಿ, ಹಾಗೆ ಶಿವಶಕ್ತಿ, ಈರಭದ್ರ ಶಕ್ತಿ, ಶ್ರೀ ಮಂಜುನಾಥ ಸ್ವಾಮಿ. ಗೊತ್ತಾಯ್ತಲ್ಲ? ಜ್ಯೋತಿರ್ಲಿಂಗಗಳ ಸ್ವರೂಪ. ಅದರಲ್ಲೂ 12 ಇಟ್ಕೊಬಿಟ್ರೆ ಮನೆಯಲ್ಲಿ ಜ್ಯೋತಿರ್ಲಿಂಗಗಳು 1 ಇಟ್ಕೊಂಡ್ರೆ ಸಾಕು, 12 ಕೂಡ ಇಟ್ಕೋಬೋದು. ಇದು ಲೋಕಲಾಗೆ ಸಿಗುತ್ತೆ ನದಿಗಳಲ್ಲಿ. ಗಂಡಕಿ ನದಿ ಅಲ್ಲಿ ನೇಪಾಳದಲ್ಲಿ. ಓಕೆನಾ? ಇದು ಬಿಟ್ಟು ಬೇರೆ ಥರ ಇದರಲ್ಲಿದೆ. ಯಾವ ರೀತಿ ಇರುತ್ತೆ ಬೇರೆ ಥರ ಅಂದರೆ ನಾನು ತೋರಿಸ್ತೀನಿ. ಇದು ನೋಡಿ, ಇದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಮ್ಯಾಗ್ನೆಟಿಕ್ ಪವರ್ ಅಂದರೆ ಏನು? ಇದು ಕಬ್ಬಣ ಆದರೆ ಮ್ಯಾಗ್ನೆಟ್ ಪೀಸ್ನ ಹಿಡ್ಕೊಳ್ಳುತ್ತೆ ನೋಡಿ. ಇದು ಮ್ಯಾಗ್ನೆಟ್ ಪೀಸ್, ಇದು ಮ್ಯಾಗ್ನೆಟಿಕ್ ಪೀಸ್ ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಒಂದು ಮ್ಯಾಗ್ನೆಟ್ ಪೀಸ್ನ ನಾವು ನೋಡಿ ಇಲ್ಲಿ ಹಿಡ್ಕೊಂಡಿರುತ್ತೆ, ಕೆಳಗೆ ಹಿಡ್ಕೊಂಡಿದೆ. ಗೊತ್ತಾಯ್ತಲ್ಲ? ನೋಡಿ, ಇದು ಕೈಯಲ್ಲಿದೆ ಮ್ಯಾಗ್ನೆಟು. ಇದಕ್ಕೆ ಇಟ್ಟು ಏನಾಗುತ್ತೆ? ಹಿಡ್ಕೊಳ್ಳುತ್ತೆ ನೋಡಿ. ಖಾಲಿ ಕೈ ಇತ್ತು, ಕೆಳಗಿದೆ ಅದು. ಗೊತ್ತಾಯ್ತಲ್ಲ? ಈ ರೀತಿ ಈ ಒಂದು ಶಿವನ ಸಾಲಿಗ್ರಾಮ. ಇದು ಮ್ಯಾಗ್ನೆಟ್ ಪೀಸ್ನ ಈ ಒಂದು ಶಿವನ ಸಾಲಿಗ್ರಾಮ ಹಿಡ್ಕೊಳ್ಳುತ್ತೆ. ಈ ಮ್ಯಾಗ್ನೆಟ್ ಪೀಸ್ನ ಶಿವನ ಸಾಲಿಗ್ರಾಮ ಹಿಡ್ಕೊಳ್ಳುತ್ತೆ. ಅಂದರೆ ಇದರಲ್ಲಿ ಶಕ್ತಿ ಇರುತ್ತೆ. ಒಂದು ಐರನ್ ಶಕ್ತಿ, ಕಬ್ಬಿಣದ ಶಕ್ತಿ ಅಂತ ಇಟ್ಕೊಬಿಡಿ. ಈ ಐರನ್ ಪವರ್. ಇದು ಮ್ಯಾಗ್ನೆಟ್ ಪೀಸು, ಇದು ಶಿವ ಸಾಲಿಗ್ರಾಮ ಅಂತ ಕರಿತೀವಿ. ಇದು ಕೂಡ ಗೊತ್ತಾಯ್ತಲ್ಲ? ಈ ಸಾಲಿಗ್ರಾಮಗಳಲ್ಲಿ ಇದು ಕೂಡ ಪವರ್ಫುಲ್ ಆಗಿರ್ತಕ್ಕಂಥ ಸಾಲಿಗ್ರಾಮ. ಇದು ಕೂಡ ಸಿಂಗಲಾಗಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಇದರಿಂದ ಏನೆಲ್ಲ ಪ್ರಯೋಜನ? ಶಿವಶಕ್ತಿ ನಮಗಿರುತ್ತೆ. ಶಿವನ ಶಿವಶಕ್ತಿ ಒಲಿದರೆ ಬ್ರಹ್ಮಾಂಡದಲ್ಲಿ ದೇವಾದಿದೇವ ಮಹಾದೇವ, ಹರ ಮಹಾದೇವ ಅಂತ ನಾವು ಕರಿತೀವಿ ಮಹಾದೇವನ ಶಕ್ತಿಯನ್ನು ಅಲ್ವಾ. ಅಂಥ ಮಹಾದೇವ, ರುದ್ರ, ಈರಭದ್ರ, ಮಹಾಕಾಲ, ಭೈರವೇಶ್ವರ ಶಕ್ತಿ ನಮ್ಗೆ ಒಲಿದ್ರೆ ನಮಗಿಂತ ಪುಣ್ಯವಂತರು, ಶಕ್ತಿವಂತರು ಇನ್ಯಾರ್ರೀ ಜಗತ್ತಿನಲ್ಲಿ. ಅದಕ್ಕೆ ಇದು ಶಿವನ ಸಾಲಿಗ್ರಾಮ ಭಾಳ ಮುಖ್ಯವಾಗಿರುತ್ತೆ. ಅಲ್ಲಿಗೆ 2 ಟೈಪ್ ಆಯಿತು ಅಲ್ವಾ. ಈಗ ನೆಕ್ಸ್ಟು ನಾವು ನೋಡೋದಾದರೆ ಇನ್ನೂ ಒಂದು ಟೈಪಲ್ಲಿ ನಾನು ಶಿವನ ನೋಡಿ. ಇದು ಬಂದು ಏನಪ್ಪ ಅಂದರೆ, ಇದು ಒಂದಕ್ಕೊಂದು ಉಜ್ಜಿದ್ರೆ ಸ್ಪಾರ್ಕ್ ಬರುತ್ತೆ. ರಾತ್ರಿ ಹೊತ್ತು ಒಂದಕ್ಕೊಂದು ಹಿಂಗೆ ತಿಕ್ಕಿದಾಗ, ಹಿಂಗೆ ಜೋರಾಗಿ ತಿಕ್ಕಿದಾಗ ಸ್ಪಾರ್ಕ್ ಬರುತ್ತೆ. ಹಗಲೊತ್ತಲ್ಲಿ ಕಾಣೋದಿಲ್ಲ ಅದು. ನೀವು ಕತ್ಲಲ್ಲಿ ನೋಡಿ. ಇದು ಏನಿದು? ನೀವು ಕರುಂಗಲಿ ಮಾಲೆ, ಸ್ಫಟಿಕ ಕಲ್ಲು ಇವೆಲ್ಲ ನೋಡಿದ್ರೆ ಅಲ್ಲ. ಇದು ಸ್ಫಟಿಕ ಮಾಲೆ ಬರುತ್ತಲ್ಲ, ಅದರಲ್ಲಿ ಮಾಡಿರ್ತಕ್ಕಂಥ ಸ್ಫಟಿಕ ಕಲ್ಲು. ಇದರಲ್ಲೇ ಈ ಕಲ್ಲುಗಳು ಸ್ಫಟಿಕ ಕಲ್ಲು ಇರುತ್ತೆ. ಈ ಕಲ್ಲುಗಳಲ್ಲಿ ಸಾಲಿಗ್ರಾಮ ಅಂದರೆ ಶಿವನ ಸಾಲಿಗ್ರಾಮ ಮಾಡಿದ್ದಾರೆ. ಓಕೆನಾ? ಅದೇ ಈ ಕಲ್ಲುಗಳನ್ನು ನೀವು ಇಲ್ಲಿ ಮಣಿ ಮಾಡಿದ್ರೆ ಅದು ಮಾಲೆ ಆಗುತ್ತೆ. ಸ್ಫಟಿಕ ಮಣಿ ಮಾಡಿದ್ರೆ ಮಾಲೆ ಆಗುತ್ತೆ ಅಲ್ವಾ. ಅದೇ ಈ ರೀತಿ ದೊಡ್ಡದಾಗಿ ಮಾಡಿದ್ರೆ ಸಾಲಿಗ್ರಾಮ ಆಗುತ್ತೆ ಅಲ್ವಾ. ಇದು ಸಾಲಿಗ್ರಾಮ ಆಗುತ್ತೆ ದೊಡ್ಡದಾಗಿ ಮಾಡಿದ್ರೆ. ಇದು ಬೇಸಿಗೆನಲ್ಲಿ ಭಾಳ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ.
ತುಂಬ ತಂಪಿರುತ್ತೆ, ಹಾಗೆ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ತುಂಬ ಶಕ್ತಿ ಇದರಲ್ಲಿ ಇರುತ್ತೆ. ಬೇಸಿಗೆನಲ್ಲೇನು ತುಂಬ ತಂಪಾಗಿರುತ್ತೆ. ಉಷ್ಣ ಶರೀರಗಳಿಗೆ ಇದು ಕೈಯಲ್ಲಿ ಹಿಡ್ಕೊಂಡಿಗೆ ಮಸಾಜ್ ಮಾಡ್ತಾ ಇದ್ದರೆ ಎನರ್ಜಿ ಬರುತ್ತೆ. ನೀವು ಆಫೀಸಲ್ಲಿರಿ, ಹೋಟ್ಲಲ್ಲಿರಿ, ಮನೆಯಲ್ಲಿರಿ, ಗಾಡಿಯಲ್ಲಿರಿ, ಎಲ್ಲೇ ಕೂತ್ಕೊಳ್ಳಿ, ಕೈಯಲ್ಲಿ 2 ಕೈಯಲ್ಲಿ ಹಿಂಗೆ ಅಂತ ಇದ್ದರೆ ಎನರ್ಜಿ ಬರುತ್ತೆ. ನಮ್ಮ ಶರೀರಕ್ಕೆ ಯೋಗ ಶಕ್ತಿ ಬರುತ್ತೆ, ತಪಶಕ್ತಿ ಬರುತ್ತೆ, ಶಿವನ ಶಕ್ತಿ ಬರುತ್ತೆ. ಅರ್ಥ ಆಯ್ತಾ? ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿ ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ನೀರು, ನೀವು ತಣ್ಣೀರು ಸ್ನಾನ ಎಲ್ಲ ಮಾಡ್ತಿರಲ್ಲ, ನೀರು, ಆಯುಸ್ಸು, ಎಲ್ಲದರಲ್ಲೂ ಶಕ್ತಿ ಇರುತ್ತಲ್ವಾ? ಏನು ಶಕ್ತಿ? ಸೂರ್ಯ, ನಕ್ಷತ್ರ, ಗ್ರಹತಾರ ನಕ್ಷತ್ರಗಳ ಶಕ್ತಿ ಇರುತ್ತೆ. ಅದು ಈ ಒಂದು ಸ್ಫಟಿಕ ಇದರಲ್ಲಿ ಶಕ್ತಿ ಇರುತ್ತೆ. ಅದನ್ನು ನಾವು ತೊಗೊಂಡು ಮಸಾಜ್ ಮಾಡೋದ್ರ ಕೈಯಲ್ಲಿ, ಆಮೇಲೆ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡೋದು, ಬೇಕಾದಾಗ ಕೈಯಲ್ಲಿ ಇಟ್ಕೊಂಡು ಮಸಾಜ್ ಮಾಡೋದು. ಈ ರೀತಿ ಈ ಒಂದು ಸಾಲಿಗ್ರಾಮಗಳನ್ನು ಉಪಯೋಗಿಸ್ಬೋದು. ಇದು ಸ್ಫಟಿಕ ಕಲ್ಲಿಂದ ಮಾಡಿರ್ತಕ್ಕಂಥ ಸಾಲಿಗ್ರಾಮ. ಓಕೆನಾ? ಇದಾಯಿತು. ಓಕೆನಾ? ಇದರಲ್ಲೇ ಇನ್ನೊಂದು ಶಿವಂದು ಇನ್ನೊಂದಿದೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದೇನಮ್ಮ ಅಂದರೆ ರೇಡಿಯಮ್. ಇದು ರೇಡಿಯಮ್ ಶಿವಲಿಂಗ. ನಿಮ್ಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ರೇಡಿಯಮ್ ಶಿವಲಿಂಗ ಇರುತ್ತೆ. ಏನು ರೇಡಿಯಮ್ ಶಿವಲಿಂಗ ಇರುತ್ತೆ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ಇದು ರಾತ್ರಿ ಹೊತ್ತು ನೋಡಿದ್ರೆ ನೀವು, ಇದು ತುಂಬ ಬೆಳಗ್ತಾ ಇರುತ್ತೆ. ಹೆಂಗಿರುತ್ತೆ? ಪ್ರಕಾಶಮಾನವಾಗಿದ್ದು ರಾತ್ರಿ ಹೊತ್ತು ನಿಮಗೆ ಬೆಳಗ್ತಾ ಇರುತ್ತೆ. ಇದೇನಾದರೂ ಸ್ವಲ್ಪ ಸೂರ್ಯನ ಬೆಳಕಿಗೆ ಅಥವಾ ನಿಮ್ಮ ಮೊಬೈಲ್ ಟಾರ್ಚ್ ಇರುತ್ತಲ್ಲ, ಆ ಬೆಳಕಿಗೆ ಇಟ್ಬಿಟ್ರೆ ಸ್ವಲ್ಪ ಹೊತ್ತು, ಅಥವಾ ಮನೇಲಿ ಗೋಡೆ ಮೇಲೆ ಲೈಟ್ ಇರುತ್ತಲ್ಲ, ಆ ಬೆಳಕಿಗೆ ಇಟ್ಬಿಟ್ರೆ ಒಂದು 5 ನಿಮಿಷ ಹಿಂಗೆ ಇಟ್ಕೊಂಡಿದ್ರೆ ಕೈಯಲ್ಲಿ ಹತ್ರ ಲೈಟ್ ಹತ್ರ ಇದು ಚಾರ್ಜ್ ಆಗುತ್ತೆ. ಲೈಟ್ ಹತ್ರ ಇಟ್ಕೊಂಡ್ರೆ ಸಾಕು, ಚಾರ್ಜ್ ಆಗಿಬಿಡುತ್ತೆ. ಇದು ಅಷ್ಟು ಪವರ್ಫುಲ್ ಆಗಿರುತ್ತೆ ಕಲ್ಲಿದು. ಇದು ರೇಡಿಯಮ್ ಶಿವಲಿಂಗ ಅಂತ ನಾವು ಕರಿತೀವಿ. ಇದು ಕೂಡ ನೀವು ಒಂದು ಟೈಪಲ್ಲಿ ಸಾಲಿಗ್ರಾಮ. ಇದು ಕೂಡ ಒಂದು ಟೈಪಲ್ಲಿ ಸಾಲಿಗ್ರಾಮ. ನೆನ್ಪಿಟ್ಕೊಳ್ಳಿ, ರೇಡಿಯಮ್ ಅಂದರೆ ಇದು ಬೆಳಗುತ್ತೆ. ನೀವು ಹಿಂದ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು ಬೆಳಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ಸಾಲಿಗ್ರಾಮಗಳು ಒಂದು ಎನರ್ಜಿ ಇರುತ್ತೆ. ಇದು ಶಿವನ ಸಾಲಿಗ್ರಾಮನೇ. ಗೊತ್ತಾಯ್ತಲ್ಲ? ಶಿವನ ಸಾಲಿಗ್ರಾಮ ನೋಡಿದ್ರಲ್ಲ, ಇಷ್ಟು. ಓಕೆನಾ? ಇದು ಶಿವನ ಸಾಲಿಗ್ರಾಮಗಳಿಂದ ಏನೇನು ಉಪಯೋಗ? ಶತ್ರು ದೃಷ್ಟಿ ನಾಶ, ಶತ್ರುಗಳ ನಾಶ. ನೀವು ಬೇರೆ ಶಿವಲಿಂಗಗಳಿರುತ್ತೆ, ಸ್ಫಟಿಕ, ಅದು ಇನ್ನೊಂದು, ಮತ್ತೊಂದು ಮರಕತ ಮಣಿ ಅಂತಿರಲ್ಲ, ಮರಕತ ಲಿಂಗ ಎಲ್ಲ ಇರ್ತದೆ. ಆದರೆ ಈ ಶಿವಲಿಂಗಗಳಿಂದ ಏನೇನು ಉಪಯೋಗ ಆಗುತ್ತೆ? ದಾರಿದ್ರ್ಯ ನಿವಾರಣೆ, ರೋಗ ನಿವಾರಣೆ, ದುಷ್ಟಶಕ್ತಿ, ಭೂತ ಪ್ರೇತ ಪಿಶಾಚ ಬಾಧೆ ನಿವಾರಣೆ, ಬ್ರಹ್ಮರಾಕ್ಷಸ ಬಾಧೆ ನಿವಾರಣೆ, ಶತ್ರುದೃಷ್ಟಿ ನಿವಾರಣೆ, ಇದೆಲ್ಲ ಆಗುತ್ತೆ. ಅಷ್ಟೇ ಅಲ್ಲ, ನಮಗೆ ವಶೀಕರಣಕ್ಕೆ, ನಮ್ಮ ಮನೆಯ ಅಭಿವೃದ್ಧಿ ಇದೆಲ್ಲ ಆಗುತ್ತೆ. ಇದು ಭಗವಂತನ ಲೀಲೆ, ಶಿವಶಕ್ತಿ ಲೀಲೆ ಅಂತ ನಾವು ತಿಳ್ಕೊಬೇಕು. ಅರ್ಥ ಆಯ್ತಲ್ಲ? ಇದು ಓಕೆನಾ? ಇಷ್ಟಿರುತ್ತೆ. ಇದು ಭಾಗ 2 ಅಂತ ತಿಳ್ಕೊಳ್ಳಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಇವತ್ತು. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿವ್ರೆ. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗಗಳು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಮತ್ತೆ ಸಿಗೋಣ. ಒಳ್ಳೆಯದಾಗಲಿ ನಿಮಗೆ.